ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಭರದ ಛಾಯೆ ಆವರಿಸಿದ್ದು ಮಳೆ ಬರದೆ ರೈತರು ಕಂಗಾಲಾಗಿದ್ದಾರೆ. ಇನ್ನೂ ಕೆಲವು ಕಡೆ ಮಳೆ ಅಬ್ಬರಿಸ್ತಾ ಇದ್ದು ಮಲೆನಾಡಿನಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ ಸೇರಿದಂತೆ ಸಾಗರ ತಾಲೂಕಿನಲ್ಲಿ ವರುಣ ದೇವನ ಆರ್ಭಟ ಮುಂದುವರೆದಿದೆ. ಹೀಗಾಗಿ ನದಿ, ಹೊಳೆ ಮೈದುಂಬಿ ಹರಿತಾ ಇದ್ದು ಮುಖ್ಯವಾಗಿ ತೀರ್ಥಹಳ್ಳಿಯಲ್ಲಿ ದೊಡ್ಡ ಅಪಘಾತವೊಂದು ತಪ್ಪಿದೆ. ಪ್ರಾಣಾಪಾಯಕ್ಕೆ ಸಿಲುಕಿದ್ದ ಒಂದೇ ಕುಟುಂಬದವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಅರೆ ಏನಾಯ್ತು, ಯಾವಾಗಾಯ್ತು ಅಂತೀರಾ? ನೀವೇ ನೋಡಿ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ. ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದಲ್ಲಿ ಭಾರೀ ಮಳೆ. ತೀರ್ಥಹಳ್ಳಿಯಲ್ಲಿ ಉಕ್ಕಿ ಹರಿಯುತ್ತಿರುವ ಮಾಲತಿ ಹೊಳೆ. ಹೌದು, ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿಯ ನಾಪಳ ಗ್ರಾಮದಲ್ಲಿ ಭಾರೀ ಮಳೆಯಿಂದ ತುಂಗಾ ನದಿ ಉಪನದಿಯಾದ ಮಾಲತಿ ಹೊಳೆ ಉಕ್ಕಿ ಹರಿಯುತ್ತಿದೆ. ಇದರಿಂದಾಗಿ ನಾಪಳ ಬಿದರಗೋಡು ಮಾರ್ಗವಾಗಿ ಶೃಂಗೇರಿಗೆ ಹೊರಟಿದ್ದ ಹೊನ್ನಾವರ ಮೂಲದ ಕಾರು ನಾಪಳ ಸೇತುವೆ ಮೇಲೆ ತೆರಳುವಾಗ ಏಕಾಏಕಿ ನೀರು ನುಗ್ಗಿ ಮಾರ್ಗ ಮಧ್ಯೆ ಸಿಲುಕಿಕೊಂಡಿದೆ. ನೀರು ತುಂಬಿಕೊಳ್ತಾ ಇದ್ದಂತೆ ಕಂಗಾಲಾದ ಕುಟುಂಬಸ್ಥರು ಕಾರಿನ ಮೇಲೇರಿ ಸಹಾಯಕ್ಕಾಗಿ ಕೂಗಿದ್ದಾರೆ. ಇನ್ನು ಕುಟುಂಬಸ್ಥರನ್ನ ಗಮನಿಸಿದ ಸ್ಥಳೀಯರು ಕಾರಿಗೆ ಹಗ್ಗ ಕಟ್ಟಿ ಎತ್ತಿನ ಗಾಡಿಯಂತೆ ದಡಕ್ಕೆ ಎಳೆದು ತಂದು ಇಡೀ ಕುಟುಂಬದ ಎಲ್ಲರನ್ನೂ ರಕ್ಷಿಸಿದ್ದಾರೆ. ಮಳೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ನಾಪಳ ಸೇತುವೆ ಮೇಲಿನ ಸಂಚಾರವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಪ್ರತಿ ವರ್ಷ ಇದೇ ರೀತಿ ಸಮಸ್ಯೆಯಾಗ್ತಾ ಇದ್ದು ಸೇತುವೆಯನ್ನ ಎತ್ತರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಸೇತುವೆನ ಸ್ವಲ್ಪ ಹೈಟ್ ಮಾಡಬೇಕು, ಯಾಕಂದರೆ ಇಲ್ಲಿ 2 ತಾಲೂಕುಗಳ ಶಾಲೆಗಳು, ವಾಹನಗಳೆಲ್ಲ ಇಲ್ಲಿ ಹೋಗ್ತವೆ ಮತ್ತು ಮಕ್ಕಳು ಇಲ್ಲಿಂದ ಬೇರೆ ಶಾಲೆಗಳಿಗೆಲ್ಲ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತೆಗೆದು ಹೊಸ ಒಂದು ಸೇತುವೆನ ಮಾಡಿದ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಶಾಲೆಗೆ ಅವಾಗ ಜಾಸ್ತಿ ರಜೆನೂ ಕೊಡೋದಿಲ್ಲ, ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಗೆದ್ದೆ ಇವು ತೋಟ ಎಲ್ಲ ಮುಳುಗ ಸ್ವಲ್ಪ ಕಡಿಮೆ ಆಗುತ್ತೆ, ನೀರು ಬರೋದೆಲ್ಲ. ಸೇತುವೆ ಈಚೆ ಕಡೆಗೂ ಆಚೆ ಕಡೆಗೂ 2 ಬರ್ತದೆ. ಅದೇ ಕಡೆ ನಿರ್ಮಿಸಿದ್ರೆ ಒಳ್ಳೆಯದಾಗುತ್ತೆ. ಲೋಕಲ್ ಹೊರಗಡೆ ಇರುವ ಪ್ರವಾಸಿಗರು ಬಂದಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅವ್ರು ಏನೋ ಬರ್ತಾರೆ, ಸ್ವಲ್ಪ ಗಾಬರಿಯಾಗಿದೆ ಅಂದರೆ ಕೆಳಗಡೆ ಹೋಗ್ಬಿಡ್ತಾರೆ. ಚಾನ್ಸ್ ಇದೆ, ಕೆಳಗಡೆ ಆದರೆ ಒಳ್ಳೆಯದು. ತುಂಗಾ, ಭದ್ರಾ, ಶರಾವತಿ ನದಿಯ ಒಳಹರಿವು ಹೆಚ್ಚಳ. ಮಳೆ ಮತ್ತೆ ಹೆಚ್ಚಾದ್ರೆ ತುಂಗಾ ಅಪಾಯದ ಮಟ್ಟಕ್ಕೆ. ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಪರಿಣಾಮ ತುಂಗಾ, ಭದ್ರಾ ಹಾಗೂ ಶರಾವತಿ ನದಿಗಳ ಒಳಹರಿವು ಗಣನೀಯವಾಗಿ ಏರಿಕೆಯಾಗಿದೆ. ಶಿವಮೊಗ್ಗದ ಗಾಜನೂರು ಬಳಿಯ ತುಂಗಾ ಡ್ಯಾಂಗೆ ಒಳಹರಿವು ಏಕಾಏಕಿ 52,000 ಕ್ಯೂಸೆಕ್ಗೆ ಏರಿಕೆಯಾಗಿದ್ದು ಸುರಕ್ಷತೆ ದೃಷ್ಟಿಯಿಂದ ಅದೇ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಮಳೆ ಹೀಗೆ ಮುಂದುವರೆದ್ರೆ ತುಂಗಾ ನದಿ ಅಪಾಯದ ಮಟ್ಟ ತಲುಪುವ ಸಾಧ್ಯತೆ ಇದ್ದು ಶಿವಮೊಗ್ಗ ನಗರದ ಕೆಲ ವಾರ್ಡ್ಗಳಿಗೆ ಪ್ರವಾಹ ಭೀತಿ ಉಂಟಾಗಿದೆ. ಜೊತೆಗೆ ಶರಾವತಿ ಜಲಾನಯನ ಪ್ರದೇಶದಲ್ಲಿ ವರುಣನ ಆರ್ಭಟಕ್ಕೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಏರಿಕೆಯಾಗಿದೆ. ನಾನೀಗ ಶಿವಮೊಗ್ಗದ ತುಂಗಾ ನದಿ ಪಕ್ಕದಲ್ಲಿದ್ದೇನೆ. ನೀವು ಕೂಡ ಗಮನಿಸಬಹುದು, ಮುಖ್ಯವಾಗಿ ಕಳೆದ ವಾರದಿಂದಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಇರಲಿಲ್ಲ. ಆದರೆ ನಿನ್ನೆಯಿಂದ ಏನು ಮಳೆ ಆರಂಭ ಆಗಿದೆ. ಹೀಗಾಗಿ ನದಿಗಳಲ್ಲಿ ಒಳಹರಿವು ಕೂಡ ಹೆಚ್ಚಳ ಆಗಿರುವಂಥದ್ದು. ಮುಖ್ಯವಾಗಿ ತುಂಗಾ ನದಿಯಲ್ಲಿ ನಿನ್ನೆ ಏನು 20,000 ಆಸ್ಪಾಸಿನಿಂದ ಒಳಹರಿವು ಇವತ್ತು 52,000ಕ್ಕೆ ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ತುಂಗಾ ಜಲಾಶಯ ಕಳೆದ ತಿಂಗಳೇ ಭರ್ತಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಈಗಾಗಲೇ 52,000 ಕ್ಯೂಸೆಕ್ ಏನು ಒಳಹರಿವು ಬರ್ತಾ ಇದೆ. ಅದೇ ಪ್ರಮಾಣದಲ್ಲಿ ನದಿಗೆ ನೀರನ್ನು ಬಿಡ್ತಾ ಇರುವಂಥದ್ದು. ಹಾಗಾಗಿ ತುಂಗಾ ನದಿ ಈಗಾಗಲೇ ಏನು ಉಕ್ಕಿ ಹರಿತಾ ಇರುವಂಥದ್ದು. ಶಿವಮೊಗ್ಗ ನಗರದಲ್ಲಿರುವಂಥ ಮಂಟಪ ಕೂಡ ಈಗಾಗಲೇ ಮುಳುಗುವ ಹಂತಕ್ಕೆ ಬಂದಿರುವಂಥದ್ದು. ಇನ್ನು 1 ರಿಂದ 2 ಅಡಿಯಷ್ಟು ನೀರು ಬಂದರೆ ಮಂಟಪ ಕೂಡ ಮುಳುಗುವ ಸ್ಥಿತಿಗೆ ಇವತ್ತು ತುಂಗಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಅದೇ ರೀತಿಯಲ್ಲಿ ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಆಗಿರುವಂಥ ಭದ್ರಾ ಜಲಾಶಯ ಕೂಡ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಏನು 3 ರಿಂದ 4,000 ಒಳಹರಿವು ಕಳೆದ ವಾರ ಇತ್ತು, ಇವತ್ತು ಅದು 12,000ಕ್ಕೆ ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ಭದ್ರಾ ಜಲಾಶಯ ಕೂಡ ಕಳೆದ 24 ಗಂಟೆಯಲ್ಲಿ 1 TMC ಅಷ್ಟು ನೀರು ಹರಿದು ಬಂದಿರುವಂಥದ್ದು. ಮುಖ್ಯವಾಗಿ ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವಂಥ ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ ಒಳಹರಿವು ಕೂಡ ಹೆಚ್ಚಳ ಆಗಿರುವಂಥದ್ದು. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಲಿಂಗನಮಕ್ಕಿ ಜಲಾಶಯ ಕೂಡ ಸರಿಸುಮಾರು 3.12 TMC ಅಷ್ಟು ನೀರು ಹರಿದು ಬಂದಿರುವಂಥದ್ದು. 10 ರಿಂದ 15,000 ಆಸ್ಪಾಸಿನಿಂದ ಒಳಹರಿವು ಲಿಂಗನಮಕ್ಕಿ ಜಲಾಶಯಕ್ಕೆ ಪ್ರಸ್ತುತ 38,000ದಷ್ಟು ಒಳಹರಿವು ಕೂಡ ಬರ್ತಾ ಇರುವಂಥದ್ದು. ಒಟ್ಟಾರೆ ಶಿವಮೊಗ್ಗದಲ್ಲಿ ನಿನ್ನೆಯಿಂದ ಮಳೆಯ ಅಬ್ಬರ ಜೋರಾಗಿದ್ದು ಇನ್ನು 2 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಶಿವಮೊಗ್ಗ ಜಿಲ್ಲಾಡಳಿತ ವಿಪತ್ತು ನಿರ್ವಹಣೆಗೆ ಸರ್ವ ಸನ್ನದ್ಧರಾಗಬೇಕಿದೆ. ನವೀನ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.